ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾವು 2017 ಸ್ಟ್ರೀಮಲ್ಲಿ ಆಡ್ತಿರೋ ಪ್ಲೇಯರ್ ಇವಾಡಿ 2025 ಅಲ್ಲಿ ಸರ್ಚ್ ಮಾಡಿ ನೋಡೋಣ. ಸೊ ಅವ್ರ ಹತ್ರ ಏನಾದ್ರು ಇವಾಗ ಗೋಲ್ಡನ್ ಹಿಪ್ಪಪ್ಪು ಸಕುರಾ ಮತ್ತೆ ಯಾವ್ದಾದ್ರು ರೇರ್ ಐಟಮ್ಸ್ ಆಯ್ತಾ ಅಂತ ಹೇಳಿ ನೋಡೋಣ. ಮತ್ತೆ ಹಾಗೆ ಈ ವಿಡಿಯೋದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಕೂಡ ಇದ್ದಾರೆ. ಮತ್ತೆ ತಮ್ಮನ್ನ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ, ಅವರೇ ಬಂದ್ಬಿಟ್ಟು ದ ಲೆಜೆಂಡ್ ದ ಡಿಡಿ. ಇವಾಗ ಪ್ರೆಸೆಂಟ್ ಟೈಮ್ ಅಲ್ಲಿ ಡಿಡಿ ಅವರ ಗೇಮ್ ಪ್ಲೇ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಬಟ್ 2019 ಅಲ್ಲಿ ಇದೇ ತರ ಸ್ಕ್ವಾಡ್ ನ ವೈಪ್ ಔಟ್ ಮಾಡ್ತಿದ್ರ ಇಲ್ಲ ಅಂತ ಹೇಳಿ ಸೊ ಚೆಕ್ ಮಾಡಿ ನೋಡೋಣ. ಬಟ್ ಗೇಮ್ ಪ್ಲೇ ಮಾತ್ರ ಅವಾಗಲೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಯಾರು ಕೂಡ ಮಿಸ್ ಮಾಡ್ಬಿಡ್ರಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ನಾನು ವೀಕ್ಲಿ ಮೆಂಬರ್ಶಿಪ್ ಗಿವ್ ಕೂಡ ಇಟ್ಟಿದ್ದೀನಿ. ಮತ್ತೆ ಯಾರು ನೋಡಿದ್ರಲ್ಲ ಪ್ರತಿಯೊಬ್ರು ಸಿಂಗಲ್ ಕಮೆಂಟ್ ಹಾಕಿ. ಮತ್ತೆ ಹಾಗೆ ಗೈಸ್ ಒಂದು ಮೇನ್ ಟಾಪಿಕ್ ಇದೆ, ಏನಪ್ಪಾ ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಒಬ್ಬರು ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅವ್ರ ಚಾನಲ್ ನ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ. ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತವ್ರೆ, ಫೇಸ್ ಕ್ಯಾಮು, ಎಡಿಟಿಂಗು, ಬೇರೆ ಬೇರೆ ಗೇಮ್ಸು ಎಲ್ಲ ತರ ಟ್ರೈ ಮಾಡ್ತವ್ರೆ. ಬಟ್ ಅವ್ರು ಹಾಕ್ತಿರೋ ಎಫರ್ಟಿಗೆ ಅಷ್ಟೊಂದು ಸಪೋರ್ಟ್ ಕೂಡ ಯಾರು ತೋರಿಸ್ತಿಲ್ಲ. ನೀವೇನಾದ್ರು ಅವ್ರಿಗೆ ಸಪೋರ್ಟ್ ಕೊಟ್ರೆ ಬರೋ ಟೈಮಲ್ಲಿ ಅವ್ರು ಇನ್ನೂ ಕ್ರೇಜಿ ಆಗಿರುವಂತ ವಿಡಿಯೋಸ್ ತರ್ತಾರೆ. ಸೊ ಎಲ್ಲರೂ ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ತೋರಿಸಿ. ಮತ್ತೆ ಈ ವಿಡಿಯೋದಲ್ಲಿ ಇಟ್ಟಿರೋ ಗಿವ್ ವಿನ್ನರ್ ಅನೌನ್ಸ್ಮೆಂಟ್ ನಾನು ಅವ್ರ ವಿಡಿಯೋದಲ್ಲಿ ಹಾಕೋದು. ಸೊ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ, ಯಾವಾಗ ವಿನ್ನಿಂಗ್ ಅನೌನ್ಸ್ಮೆಂಟ್ ಬರ್ತೋ ಗೊತ್ತಿಲ್ಲ. ಮತ್ತೆ ಇವಾಗ ಬ್ಯಾಕ್ ಟು ಟಾಪಿಕ್ ವಿತೌಟ್ ಎನಿ ಇಂಟ್ರೋ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸೊ ಈಗ ಫಸ್ಟ್ ಕ್ಲಿಪ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನಮ್ಮ ಗ್ಯಾನ್ ಬಿ ಅಂತೂ ಆಲ್ರೆಡಿ 2 ಕಿಲ್ ಮಾಡೋರೆ ಆ್ಯಂಡ್ 10 ಎಲ್ಲ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಇವರಿಗೆ ಎನಿಮಿ ಬಂದು ಹೊಡ್ಬಿಡ್ತಾನೆ. ಆ್ಯಂಡ್ ಇಲ್ಲಿ ಎನಿಮಿ ಲೆವೆಲ್ ಬಂದು 60 ಲೆವೆಲು. ಮತ್ತು ಅವತಾರ ಬ್ಯಾನರ್ ನೋಡಿಬಿಟ್ಟು ಗೊತ್ತಾಗ್ಬೋದು ಇವರಂತೂ ಪ್ರೋ ಪ್ಲೇಯರ್ ಇದ್ರು ಆ ಟೈಮಲ್ಲಿ. ಸೊ ಇವಾಗ ನೋಡೋಣ ಪ್ರೆಸೆಂಟ್ ಟೈಮಲ್ಲಿ ಎಷ್ಟು ಲೆವೆಲ್ ಆಗಿದೆ ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಇವರು ಆಲ್ರೆಡಿ ಫ್ರೀ ಫೈರ್ನ ಕ್ವಿಟ್ ಮಾಡಿಬಿಟ್ಟವ್ರೆ. ಇಲ್ಲಿ ನೋಡ್ಬೋದು 30 ಡೇಸ್ ಆಗ ಆನ್ಲೈನ್ ಇದ್ರು. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ. ಇನ್ನು ಕಲೆಕ್ಷನ್ ಮಾತ್ರ ಸಗದಾಗಿದೆ. ಇಲ್ಲಿ ನೋಡ್ಬೋದು ಎಲ್ಲೋ ಕ್ರಿಮಿನಲ್ ಆಯಿತು. ಮತ್ತೆ ಕೈಯಲ್ಲಂತೂ ನೋಡ್ಬೋದು ಟೈಟನ್ ಸ್ಕಾರ್ ಇದು ಒನ್ ಆಫ್ ದ ರೇರೆಸ್ಟ್ ಗನ್ ಸ್ಕಿನ್ ಇನ್ ಫ್ರೀ ಫೈರ್. ಮತ್ತೆ ಪ್ರೊಫೈಲ್ ಕಡೆ ಬಂದ್ರೆ ಲೆವೆಲ್ 77 ಮತ್ತೆ ಲೈಕ್ಸ್ 28 ಪ್ಲಸ್ ಆಗಿದೆ. ಅಂಡ್ ಬ್ಯಾಡ್ಜಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಎಲರ್ಟ್ ಪಾಸ್ ಅಂತೂ ಎಲ್ಲ ಪ್ರತಿ ಒಂದು ಬೈ ಮಾಡೋರೆ. ಸೊ ಸೀಸನ್ 5 ಇಂದ ಇವ್ರು ಎಲರ್ಟ್ ಪಾಸ್ ಬೈ ಮಾಡಕ್ ಸ್ಟಾರ್ಟ್ ಮಾಡೋರೆ. ಇವ್ರಂತೂ ಫ್ರೀ ಫೈರ್ ಗೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡೋರೆ. ಬಟ್ ಇಷ್ಟೆಲ್ಲ ಕಲೆಕ್ಷನ್ ಮಾಡ್ಬಿಟ್ಟು ಆಫ್ಲೈನ್ ಯಾಕೆ ಆಗೋರೆ ಗೊತ್ತಿಲ್ಲ. ಆ್ಯಂಡ್ ಇಷ್ಟೊಂದು ಕಲೆಕ್ಷನ್ ನಿಮ್ಮ ಹತ್ರ ಇದ್ದಿದ್ರೆ ನೀವು ಈ ಥರ ಆಫ್ಲೈನ್ ಆಗ್ತಿದ್ರೆ ಏನು ಆಡ್ತಿದ್ರ? ಸೊ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಇವ್ರ ಹತ್ರ ಎಲ್ಲೋ ಕ್ರಿಮಿನಲ್ ಅಷ್ಟೇ ಅಲ್ಲ, ಇವ್ರ ಹತ್ರ ನೋಡ್ಬೋದು ಡಾಕ್ಟರ್ ಸ್ಯಾನಿಟಿ ಬಂಡಲ್ ಐತೆ, ಮತ್ತೆ ಗೋಲ್ಡನ್ ಶೇಡ್ ಬಂಡಲ್ ಐತೆ, ಮತ್ತೆ ಕೆಳಗಡೆ ಅಂತೂ ಏಂಜಲಿಕ್ ಪೇಂಟ್ ಹಾಕೊಂಡವ್ರೆ. ಸೊ ತುಂಬಾನೇ ಮಸ್ತ್ ಕಾಂಬಿನೇಷನ್ ಹಾಕೊಂಡವ್ರೆ. ಸೊ ಐಡಿ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನಾವು ನೆಕ್ಸ್ಟ್ ಐಡಿ ಕಡೆ ಬರೋಣ. ಸೊ ಇಲ್ಲಂತೂ ನಮ್ಮ ಗ್ಯಾನ್ದವರು ಏಕೆ ಹಿಡ್ಕೊಂಡು ಹೋಗ್ತವ್ರೆ. ಬಟ್ ಇವರು ಝೋನಲ್ಲಿ ಇದ್ದಾರೆ. ಸೊ ಸೇಫ್ ಆಗಿ ಎಂಟ್ರಿ ಮಾಡೋರೆ. ಬಟ್ ಎದುರುಗಡೆ ಒಂದು ಸ್ಕ್ವಾಡ್ ಇದೆ. ಸೊ ಅವ್ರು M79 ಲಾಂಚ್ ಮಾಡಿ ನಮ್ಮ ಗ್ಯಾನ್ ಬಿ ಸ್ಕ್ವಾಡ್ ಫುಲ್ ವೈಪ್ ಔಟ್. ಮೊದಲಿನ ಟೈಮಲ್ಲಿ M79 ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಸ್ಟ್ರಾಂಗ್ ಇತ್ತು. ಸೊ ಒಂದು ಸ್ಕ್ವಾಡ್ ನೋಡೋಕೆ ಒಂದೇ ಒಂದು ಬುಲೆಟ್ ಸಾಕಾಗೋದು. ಅದರ ರೇಡಿಯಸ್ ಸ್ಕ್ವೇರ್ ಫೀಟ್ ತುಂಬಾನೇ ಜಾಸ್ತಿ ಇತ್ತು ಕಂಪೇರ್ ಟು ನಾವು. ಮತ್ತೆ ಇಲ್ಲಿ ಒಂದು ಪ್ಲೇಯರ್ ಮೇಲೆ ಸ್ಪೆಕ್ಟೇಟ್ ಹೋಗಿದೆ. ಇಲ್ಲಿ ನೋಡ್ಬೋದು ಠಾಕೂರ್ ಅಂತ ಹೇಳೈತೆ. ಸೊ ನೋಡೋಣ. ಮತ್ತೆ ಎಲೆಕ್ಟ್ ಪಾಸ್ ಕೂಡ ಅವ್ರು ಬೈ ಮಾಡಿದ್ರು ಆ ಟೈಮಲ್ಲಿ. ಇವಾಗ ನೋಡೋಣ ಇವಾಗ ಯಾವ ತರ ಲೆವೆಲ್ ಐಡಿ ಗ್ಲೋ ಅಪ್ ಆಗಿದೆ ಅಂತೇಳಿ. ಸೊ ಲೆವೆಲ್ ಅಂತೂ 79 ಆಗಿದೆ. ಮತ್ತೆ ನೇಮ್ ಕೂಡ ಚೇಂಜ್ ಆಗಿದೆ, ಮೈಕಿ ಅಂತೇಳಿ. ಆ್ಯಂಡ್ ಇನ್ಸ್ಪೆಕ್ಟ್ ಮಾಡಿ ನೋಡಿದ್ರೆ ಗ್ಲೋ ಅಪ್ ಇಲ್ಲ, ಡೌನು ಇಲ್ಲ. ಸೊ ಲುಂಗಿ ಹಾಕೊಂಡು ನಿಂತವ್ರೆ. ಸೊ ರೆಡಿ ಕಲೆಕ್ಷನ್ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು ಒನ್ ಆಫ್ ದ ಎಕ್ಸ್ಪೆನ್ಸಿವ್ MP14 ಫ್ರೀ ಫೈರ್. ಸೊ ಈ ಸ್ಕಿನ್ ತೆಗಿಬೇಕಂದ್ರೆ ಪ್ರತಿಯೊಂದು ಯೂಟ್ಯೂಬರ್ ಲಕ್ಷ ಡೈಮಂಡ್ಸ್ ಹೊಡೆದಿದ್ರು ಒಂದು ಟೈಮಲ್ಲಿ. ಸೊ MP14 ನಿಮ್ಮ ಹತ್ರ ಆಯ್ತಾ ಇಲ್ಲ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಇವ್ರ ಹತ್ರ ಥಾಮ್ಸನ್ ಟಾಪ್ ಸ್ಕಿನ್ ಬೇರೆ ಐತೆ, ಮತ್ತೆ 6 ಹೀರೋ ಟೈಟಲ್ ಕೂಡ ಐತೆ. ಸೊ ಅದಕ್ಕೆ ಬಿಟ್ಟು ಮತ್ತೆ ಜಾಸ್ತಿ ಏನು ಕಲೆಕ್ಷನ್ ಇವ್ರು ಶೋ ಮಾಡಿಲ್ಲ. ಬಟ್ ಇವ್ರ ಗಿಲ್ಡ್ ಲೀಡರ್ ಯಾರು ಅಂತೇಳಿ ನೋಡ್ಕೊಂಡು ಬರೋಣ. ಸೊ ಅವ್ರ ಎಂಟ್ರಿ ಮಾತ್ರ ಫುಲ್ ರಾಯಲ್ ಆಗಿ ಕೊಡ್ತಾವ್ರೆ. ಸೊ ಅನಿಮೇಷನ್ ತುಂಬಾನೇ ಚೆನ್ನಾಗಿದೆ ಇದ್ರದ್ದು. ಮತ್ತೆ ಇವ್ರ ಅವತಾರ ಬಂದ್ಬಿಟ್ಟು ಇದು ಎಲ್ಲಿ ಬಂದಿತ್ತು ಫಸ್ಟ್ ಟೈಮು. ಸೊ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಇದು ಅಂತೂ ತುಂಬಾನೇ ಓಲ್ಡೆಸ್ಟ್ ಮತ್ತೆ ತುಂಬಾನೇ ರೇರ್ ಅವತಾರ, ಯಾಕಂದ್ರೆ ಇಲ್ಲಿವರೆಗೂ ರಿಟರ್ನ್ ಕೊಟ್ಟಿಲ್ಲ. ಇವ್ರ ಲೆವೆಲ್ 78 ಆಗಿದೆ. ಮತ್ತೆ ಲೈಕ್ಸ್ 38 ಪ್ಲಸ್ ಆಗಿದೆ. ಅಂಡ್ ಇವ್ರ ಹತ್ರ ನೋಡಬಹುದು ಸೀಸನ್ 4 ಹೀರೋ ಟಿ ಶರ್ಟ್ ಕೂಡ ಇದೆ. ಮತ್ತೆ ಇವ್ರ ಹತ್ರ ರೆಡ್ UMP ಸ್ಕಿನ್ ಕೂಡ ಇದೆ. ಸೊ ಗನ್ ಸ್ಕಿನ್ ಅಲ್ಲೇ ಫಸ್ಟ್ ಗನ್ ಸ್ಕಿನ್ ಇದು ಫ್ರೀ ಫೈರ್ದು. ಸೊ ರೆಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ನೆಕ್ಸ್ಟ್ ಐಡಿ ಕಡೆ ಹೋಗೋಣ. ಇಲ್ಲಿ ನಮ್ಮ ಗ್ಯಾನ್ ಅವರು ಜೋನ್ ಒಳಗಡೆ ಹೋಗ್ತಿದ್ದಾರೆ. ಬಟ್ ಎದುರುಗಡೆ ಎನಿಮೀಸ್ ಕೂಡ ಇದಾರೆ. ಇವ್ರ ಹೆಲ್ತ್ ಕೂಡ ಫುಲ್ ಕಡಿಮೆ. ಫೈನಲಿ ಇವ್ರು ಹೊಡ್ಸ್ಕೊಂಡೇ ಬಿಟ್ರು. ಸೊ ನೋಡೋಣ ಎನಿಮಿ ಸ್ಪೆಕ್ಟೇಟು. ಇಲ್ಲಿ ನೋಡ್ಬೋದು ಹೆಸರು AJ8877 ಅಂತ ಹೇಳೈತೆ. ಆ್ಯಂಡ್ ಇವರು ಎನಿಮಿನ ಹೊಡಿತವ್ರೆ ಬಾಯಿ ಒಂದು ಕಿಲ್ ಮಾಡಿಬಿಟ್ರು. ಸೊ ತುಂಬಾನೇ ಪ್ರೋ ಪ್ಲೇಯರ್ ಆಗಿಬಿಟ್ಟಿದ್ರು ಆ ಟೈಮಲ್ಲಿ. ಸೊ ಇವಾಗ ನೋಡೋಣ ಇವ್ರು ರೆಡಿ ಹೇಗೆ ಗ್ಲೋ ಅಪ್ ಆಗಿದೆ ಇಲ್ಲ ಅಂತೇಳಿ. ಇವಾಗಲೂ ಕೂಡ ಇವ್ರ ನೇಮು ಏಜನೆ ಅಂತ ಹೇಳೈತೆ. ಸೊ ಓನರ್ ಅಂತೂ ಒಬ್ಬರೇ. ಸೊ ಇನ್ನೂ ಕೂಡ ಯಾರಿಗೂ ಸೇಲ್ ಮಾಡಿಲ್ಲ. ಆ್ಯಂಡ್ ಇವ್ರ ಪ್ಯಾಂಟ್ ಬಂದ್ಬಿಟ್ಟು ಸೀಸನ್ 8 or 9 2% ಪ್ಯಾಂಟ್ ಇದು. ಸೊ ಇದು ಕೂಡ ತುಂಬಾನೇ ರೇರ್ ಇದೆ. ಮತ್ತೆ ಇವ್ರ ಲೆವೆಲ್ ಕೂಡ 72 ಆಗುತ್ತೆ. ಮತ್ತೆ ಲೈಕ್ಸು 14K ಪ್ಲಸ್. ಸೊ ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಅದರ್ಸ್. ಮತ್ತೆ ಇವರು ಬ್ಯಾಡ್ಜಸ್ ಕಲೆಕ್ಷನ್ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು ಸೀಸನ್ 3 ಎಲರ್ಟ್ ಪಾಸ್ನ ಬ್ಯಾಡ್ಜಸ್ ಇಲ್ಲಿ ಶೋ ಆಗ್ತಿದೆ. ಸೊ ಅವಾಗಿಂದ ಇವ್ರು ಸ್ಟಾರ್ಟ್ ಮಾಡಿದ್ರು ಫ್ರೀ ಫೈರ್ ಆಡೋದು. ಮತ್ತೆ ಸೀಸನ್ 8 ಎಲರ್ಟ್ ಪಾಸ್ ಬೈ ಮಾಡಿದ್ರು ಫಸ್ಟ್ ಟೈಮ್. ಮತ್ತೆ ಬೇರೆ ಕಲೆಕ್ಷನ್ ಅಂತ ಇವರು ಶೋ ಮಾಡ್ತಿಲ್ಲ. ಸೊ ರೆಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ನೆಕ್ಸ್ಟ್ ಐಡಿ ಕಡೆ ಬರೋಣ. ಇಲ್ಲಿ ಗ್ಯಾನ್ ಬೈ ಮುಂದ್ಗಡೆ ಒಂದು ಕಾರ್ ಬರ್ತದೆ. ಅರೆ ಎನಿಮಿಗಂತೂ ಫ್ರೀ ಆಗಿ ಫ್ಲೈಯಿಂಗ್ ಟಿಕೆಟ್ ಕೊಟ್ಟರು. ಮತ್ತೆ ಇಲ್ಲಿ ಗ್ಯಾನ್ ಬೈ ಕೂಡ ನಾಕ್ ಆಗ್ಬಿಟ್ಟವ್ರೆ. ಆ್ಯಂಡ್ ಇಲ್ಲಿ ಗ್ಯಾನ್ ಬೈ ಟೀಮೇಟ್ ಒಬ್ಬನೇ ಇದ್ದಾನೆ. ಬಟ್ ಅವ್ನು ಕೂಡ ಫುಲ್ ಹೆಲ್ತ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ.
ಆ್ಯಂಡ್ ಎನಿಮೀಸ್ ಸ್ಕಲ್ಮಸ್ ಬೇರೆ ನೋಡ್ಬೋದಪ್ಪ, ಫುಲ್ ಪ್ರೋ ಪ್ಲೇಯರ್ಸ್ ಇದ್ದಾರೆ ಎನಿಮೀಸು. ಮುಂಚೆ ಟೈಮಲ್ಲಿ ಸ್ಕಲ್ಮಸ್ ಕಂಡ್ರೆ ಸಾಕು ನಾವೆಲ್ಲರೂ ಒಂದೊಂದು ಕಿಲೋಮೀಟರ್ ದೂರ ಓಡೋಗ್ಬಿಡ್ತಿದ್ವಿ, ಯಾಕಂದ್ರೆ ಅಷ್ಟೊಂದು ಅವರಾಯ್ತಪ್ಪ ಅದಕ್ಕೆ. ಸೊ ಇಲ್ಲಿ ಎನಿಮಿಗೆ ಸ್ಪೆಕ್ಟೆಡ್ ಹೋಗುತ್ತೆ, ಇಲ್ಲಿ ನೋಡ್ಬೋದು ಒಬ್ಬ ಎನಿಮಿ ಅಂತೂ ಡೌನ್ ಆಗಿದ್ದ. ಸೊ ಇವನ್ ಐಡಿ ಇವಾಗ ಸರ್ಚ್ ಮಾಡಿ ನೋಡೋಣ. ಸೊ ಈ ಪ್ಲೇಯರ್ ಇನ್ನೂ ಕೂಡ ಆನ್ಲೈನಲ್ಲೇ ಇದ್ದಾನೆ, ಮತ್ತೆ ಇವನ್ ನೇಮ್ ಕೂಡ ಇಲ್ಲ SIP77 ಅಂತ ಹೇಳಿದೆ. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ ಇನ್ನು ಏನೇನು ಕಲೆಕ್ಷನ್ ಇದೆ ಅಂತೇಳಿ. ಸೊ ಇಲ್ಲಿ ಇವಾಗಲೂ ಕೂಡ ಇವ್ರು ಸ್ಕಲ್ಮಸ್ ತೆಗ್ದೇ ಇಲ್ಲ, ಇನ್ನು ಅದೇ ಐತೆ. ಮತ್ತೆ ಇವ್ರ ಲೆವೆಲ್ ಬಂದ್ಬಿಟ್ಟು 78 ಮತ್ತೆ ಲೈಕ್ಸ್ 41 ಪ್ಲಸ್ ಇದೆ. ಮತ್ತೆ ಇವ್ರ ಬ್ಯಾಡ್ಜಸ್ ಕಲೆಕ್ಷನ್ ಕಡೆ ನೋಡ್ಕೊಂಡ್ ಬರೋಣ. ಇಲ್ಲಿ ಬುಯಾ ಪಾಸ್ ಅಂತೂ ನೋಡ್ಬೋದು, ರೀಸೆಂಟ್ ಆಗಿ ಪ್ರತಿಯೊಂದು ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಎಲೆಟ್ ಪಾಸ್ ಕಡೆ ಬಂದ್ರೆ ಇಷ್ಟ ಆಗಿರೋ ಎಲೆಟ್ ಪಾಸ್ ಬೈ ಮಾಡಿದ್ರು. ಆ್ಯಂಡ್ ಇವ್ರು ಫಸ್ಟ್ ಎಲೆಟ್ ಪಾಸ್ ಬಂದ್ಬಿಟ್ಟು ಸೀಸನ್ 8 ಆ್ಯಂಡ್ ಇವ್ರ ಹತ್ರ ಸಕುರಾ ಬ್ಯಾಡ್ಜಸ್ ಕೂಡ ಇದೆ. ಸೊ ಅವಾಗಿಂದನೇ ಇವ್ರು ಸ್ಟಾರ್ಟ್ ಮಾಡೋದವ್ರು ಫ್ರೀ ಫೈರ್. ಮತ್ತೆ ಈಗ ನೀವೆಲ್ಲ ಯಾವ ಸೀಸನ್ ಇಂದ ಫ್ರೀ ಫೈರ್ ಸ್ಟಾರ್ಟ್ ಮಾಡಿದ್ದೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಾನಂತೂ ಸೀಸನ್ 3 ಇಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಈ ಪ್ಲೇಯರ್ ಅಂತೂ ಡ್ರೆಸ್ ಕಲೆಕ್ಷನ್ ಅಷ್ಟೊಂದು ಇಕ್ವಿಪ್ ಮಾಡಿಲ್ಲ, ಬಟ್ ಐ ಹೋಪ್ ಇವ್ರ ಹತ್ರ ಬೇರೆ ಬೇರೆ ಕಲೆಕ್ಷನ್ ಇರ್ಬೋದು. ಬಟ್ ಇವ್ರ ಗಿಲ್ಡ್ ಲೀಡರ್ ಕಡೆ ನೋಡಿದ್ರೆ ಇಲ್ಲಿ ನೋಡಿದ್ರು ಹೇರ್ ಸ್ಟೈಲ್ ಮತ್ತೆ RW ಮಾಸ್ಕ್, ಕೈಯಲ್ಲಿ ಟೈಟನ್ಸ್ ಕಾರು. ಸೊ ಫುಲ್ ಮಸ್ತ್ ಆಗಿರೋ ಕಾಂಬಿನೇಷನ್ ಹಾಕೊಂಡವ್ರೆ. ಮತ್ತೆ ಲೆವೆಲ್ ಅಂತೂ ನೋಡ್ಬೋದು 85 ಆಗಿದೆ, ಲೈಕ್ಸ್ 60K ಅಬೋ ಇದೆ. ಮತ್ತೆ ಇವ್ರ ಹತ್ರ ಒನ್ ಆಫ್ ದ ರೇರೆಸ್ಟ್ ಕ್ರಾಸ್ಬೋ ಸ್ಕಿನ್ ಕೂಡ ಇದೆ. ಆ ಟೈಮಲ್ಲಂತೂ ಕ್ರಾಸ್ಬೋ ಸ್ಕಿನ್ ಫ್ರೀ ಆಗಿ ಸಿಕ್ತಿತ್ತು, ಬಟ್ ಅದ್ರ ಜೊತೆಲಿ ಒಂದು ಬಂಡಲ್ ಕೊಟ್ಟಿದ್ರು. ಆ ಬಂಡಲ್ ನಾವು ಅಷ್ಟೇ ಪರ್ಚೇಸ್ ಮಾಡಬೇಕಾಗಿತ್ತು, ಪರ್ಚೇಸ್ ಮಾಡಿದ್ರೆ ಮಾತ್ರ ಇದು ಸ್ಕಿನ್ ಸಿಗೋದು. ಮತ್ತೆ ಪ್ಲೇಯರ್ ಬ್ಯಾಡ್ಜಸ್ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು ಪ್ರತಿ ಒಂದು ಸೀಸನ್ ಖರೀದಿ ಮಾಡವ್ರೆ. ಆ್ಯಂಡ್ ಇವರ ಫಸ್ಟ್ ಎಲೆಟ್ ಪಾಸ್ ಬೈ ಮಾಡಿದ್ದು ಸೀಸನ್ 5 ಇಂದ. ಮತ್ತೆ ಹಿಪ್ ಬ್ಯಾಡ್ಜಸ್ ಕೂಡ ಶೋ ಆಗ್ತಿದೆ. ಇವರಂತೂ ಐಡಿಗೆ ತುಂಬಾನೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮತ್ತೆ ನೋಡೋದ ಅದರ ಕಲೆಕ್ಷನ್ ಏನಿದೆ. ಸೊ ಟೈಟನ್ಸ್ ಕಾರ್ ಅಂತ ಇದೆ, ಮತ್ತೆ M10 ಟಾಪ್ ಇಂಕ್ಯುಬೇಟರ್ ಸ್ಕಿನ್ ಕೂಡ ಇದೆ, ಮತ್ತೆ M4 ಸೊ ಮುಂಚೆ ಹೆಂಗಪ್ಪ ಅಂದ್ರೆ ಬುಯ್ಯ ಮಾಡಿದ್ರೆ ಅಷ್ಟೇ ಸಿಕ್ತಿತ್ತು. ಸೊ ತುಂಬಾನೇ ಕಷ್ಟ ಇದೆ ತಗೋಬೇಕಾದ್ರೆ, ಬಟ್ ಇವ್ರ ಹತ್ರ ಇದು ಕೂಡ ಇದೆ. ಸೊ ಇವ್ರ ಐಡಿ ಅಂತೂ ತುಂಬಾನೇ ವರ್ತ್ ಇಟ್ ಇದೆ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಐಡಿ ಕಡೆ ಬರೋಣ. ಇಲ್ಲಿ ಶಾರ್ಟ್ ರೇಂಜ್ ಅಲ್ಲಿ ಪೀಕಲ್ ಫೈಟ್ ನಡೀತಿದೆ. ಸೊ ನಮ್ಮ ಗ್ಯಾನ್ ಬೇ ಅವರು ಸೊ ಎನಿಮೀಸ್ ಇಬ್ರು ಇದ್ರು. ಸೊ ಅದಕ್ಕಾಗಿ ನಮ್ಮ ಗ್ಯಾನ್ ಬೇ ಅವರು ಓಡಿಸ್ಕೊಂಡ್ ಬಿಡ್ತಾರೆ. ಮತ್ತೆ ನೋಡೋಣ ಸ್ಪೆಕ್ಟೆಡ್ ಹೋಗುತ್ತೆ ಎನ್ಮಿ ಹತ್ರ. ಆ್ಯಂಡ್ ಇಲ್ಲಿ ಎನ್ಮಿ ಕೂಡ ನಾಕ್ ಮಾಡೋರು ಯಾರು. ಸೊ ಗ್ಯಾನ್ ಬೈ ಟೀಮ್ಮೇಟೇ ನಾಕ್ ಮಾಡಿರೋದು. ಇಲ್ಲಿ ನೋಡ್ಬೋದು ಇವ್ರು ಫುಲ್ ಪ್ರೋ ಪ್ಲೇಯರ್ ಅಪ್ಪ, ಇಬ್ರು ಹೊಡೆದ ಹಾಕಿದ್ರು ಏಕೆಯಿಂದ. ಸೊ ಇವ್ರ ಐಡಿ ಚೆಕ್ ಮಾಡಿ ನೋಡೋಣ ಇವಾಗ ಆಡ್ತವ್ರ. ಸೊ ಅನ್ಫಾರ್ಚುನೇಟ್ಲಿ ಇವರು ಫ್ರೀ ಫೈರ್ ನ ಕ್ವಿಟ್ ಮಾಡ್ಬಿಟ್ಟವ್ರೆ. ಅಂಡ್ ಇನ್ಸ್ಪೆಕ್ಟ್ ಮಾಡಿ ನೋಡಿದ್ರೆ ಇವ್ರ ಹತ್ರ ನೋಡ್ಬೋದು ಸೀಸನ್ 3 ಎಲೆಟ್ ಪಾಸ್ ನ ಒನ್ ಆಫ್ ದ ರೇರೆಸ್ಟ್ ಗೋಲ್ಡನ್, ಅದು ಕೂಡ ಗೋಲ್ಡನ್ ಇದೆ ಇವ್ರ ಹತ್ರ ಎಲೆಟ್ ಪಾಸ್. ಅಂಡ್ ಇವ್ರ ಪ್ರೊಫೈಲ್ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು ಲೆವೆಲ್ 82 ಆಗಿದೆ. ಸೊ ತುಂಬಾನೇ ಜಾಸ್ತಿನೇ ಆಯ್ತು. ಮತ್ತೆ ಲೈಕ್ಸ್ ಬಂದ್ಬಿಟ್ಟು 47K ಪ್ಲಸ್ ಇದೆ. ಆ್ಯಂಡ್ ಇವ್ರ ಹತ್ರ MP40 ಕೋಬ್ರಾ MP40 ಕೂಡ ಇದೆ. ಆ್ಯಂಡ್ ಇವ್ರ ಅದರ ಕಲೆಕ್ಷನ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು. ಸೊ ಸ್ವಲ್ಪ ಅವು ಕನ್ಸ್ಕಿನ್ನ. ಮತ್ತೆ ಇಲ್ಲಿ ಮೇನ್ ಇನ್ನೊಂದು ರೇರ್ ಐಟಮ್ ಅಂದರೆ ಬ್ಲೂ ಕ್ರಿಮಿನಲ್ ಇದೆ. ಸೊ ಇದು ಕೂಡ ತುಂಬಾನೇ ರೇರು ಫ್ರೀ ಫೈರಲ್ಲಿ. ಸೊ ಇಷ್ಟು ಚೆನ್ನಾಗಿರೋ ಐಡಿ ಇವರು ಯಾಕೆ ಆಫ್ಲೈನ್ ಬಿಟ್ಟೋದ್ರು ಗೊತ್ತಿಲ್ಲ. ಮತ್ತೆ ಇವ್ರ ಐಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ನೆಕ್ಸ್ಟ್ ಐಡಿ ಕಡೆ ಬರೋಣ. ಗೈಸ್ ಇವಾಗ 2019 DD ಅವರ ಗೇಮ್ ಪ್ಲೇ ನೋಡ್ಕೊಂಡು ಬರೋಣ, ಯಾವ ಥರ ಆಡ್ತಿದ್ರು ಅಂತೇಳಿ. ಮತ್ತೆ ಇವ್ರ ಗೇಮ್ ಪ್ಲೇ ಮತ್ತೆ ಇವ್ರ ಕಾಮೆಂಟ್ರಿ ಜೊತೆ ಎಂಜಾಯ್ ಮಾಡಿ. ಏನ್ ಮಾಡೋಕ್ಕಾಗಲ್ಲ, ಲಾಂಗ್ ರೇಂಜ್ಗಳಲ್ಲೇ ಶಾರ್ಟ್ ರೇಂಜಲ್ಲಿ ಆಡೋಕೆ ಕಲಿಬೇಕು. ಒಬ್ಳು ಇಲ್ಲಿ ಬಂದಿದ್ದಾಳೆ, ಒಳ್ಳೆ ಡ್ಯಾಮೇಜ್ ಕೊಟ್ಟಿದ್ದಾಳೆ ಗೈಸ್. OP ಹೆಡ್. ಒಬ್ಳು ಡೌನ್ ಆಗಿದ್ದಾಳೆ. ಬೇಗ ಬೌಂಟಿ ಲೂಟ್ ಮಾಡ್ತೀನಿ. ಇವ್ರ ಟೀಮ್ಮೇಟ್ ಪಕ್ಕದ ಮನೇಲಿದ್ದಾನೆ, ಅವ್ನು ಎಲ್ ಶೇಪಲ್ಲಿ ಲ್ಯಾಂಡ್ ಆದ. ಇವಾಗ ಎಲ್ಲ ಬಾರ ದೇವ್ರ ಮೇಲೆ ಕ್ರಶ್ ಮಾಡಿದ್ದೀನಿ. ಅವ್ನು ಕಾರ್ನರಲ್ಲಿ ಇದ್ದಾನೆ, ನಾನು ಎಂಟ್ರೆನ್ಸಲ್ಲಿ ಇರ್ತಾನೆ ಅನ್ಕೊಂಡು ಒಳ್ಳೆ ಡ್ಯಾಮೇಜ್ ಆಗಿದೆ. ಇಲ್ಲಿ ಈಸಿಯಾಗಿ ಇನ್ನೊಂದು ಕಿಲ್ ಸಿಕ್ಕಿದೆ. ಅವನ ಹತ್ರ ವೆಸ್ಟ್ ಕೂಡ ಇರಲಿಲ್ಲ. ಇಲ್ಲಿ ನಂದು 2 ಕಿಲ್ ಆಗಿದೆ, ಇನ್ನೂ 37 ಅಲೈವ್ ಇದ್ದಾರೆ. ಇದೆ 64, 97. ಈ ಥರ ಸುತ್ತಲೂ ಗ್ಲೂ ವಾಲ್ ಹಾಕೊಂಡಾಗ ಒಂದು ಗ್ರೆನೇಡ್ ಹಾಕಿ ಗೈಸ್, ಹಾಕಿದ್ರೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಬಂತ ನೈಸ್. ಸೊ ಇಲ್ಲಿ ಇನ್ನೊಂದು ಕಿಲ್ ಸಿಕ್ಕಿದೆ ಗೈಸ್, 3 ಕಿಲ್ ಆಗಿದೆ. ಏನು ಡ್ಯಾಮೇಜ್ ಆಗಿಲ್ಲ ಅಂದ್ರೆ ಇಲ್ಲೇ ಇರಬೇಕು. ಇಲ್ಲೇ ಇದ್ದಾನೆ, ಅಷ್ಟೊಂದು ಡ್ಯಾಮೇಜ್ ಆಗಿಲ್ಲ. OP ಇಲ್ಲಿ ಇನ್ನೊಂದು ಕಿಲ್ ಸಿಕ್ಕಿದೆ. ಗೈಸ್ DD ಅವರ ಐಡಿ ಅಂತೂ ನಾನು ಆಲ್ರೆಡಿ ಶೋ ಮಾಡಿದೆ ಹಳೆ ವಿಡಿಯೋದಲ್ಲಿ. ಸೊ ಮತ್ತೆ ನಿಮ್ಗೆ ಯಾರಾದರೂ ನೋಡೋದಿತ್ತು ಅಂದ್ರೆ ಹಳೆ ವಿಡಿಯೋ ಮತ್ತೊಂದ್ಸಲಿ ಹೋಗಿ ನೋಡ್ರಿ, ಅಲ್ಲಿ ಶೋ ಮಾಡಿದ್ದೀನಿ. ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ಟಾಟಾ, ಬೈ ಬೈ ಅಂಡ್ ಸಿ ಯು ಗೈಸ್.